ಮೀನುಗಾರಿಕಾ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಬಂದರಿಗೆ ಸ್ಥಳಾವಕಾಶ ಎದುರಾಗಿದೆ. 2000ಕ್ಕೂ ಅಧಿಕ ಮೀನುಗಾರಿಕಾ ಬೋಟ್ಗಳು ಕಾರ್ಯನಿರ್ವಹಿಸ್ತಾ ಇರುವ ಬಂದರಿನಲ್ಲಿ ಬೋಟ್ ನಿಲುಗಡೆಯೇ ದೊಡ್ಡ ಸಮಸ್ಯೆ ಆಗಿದೆ. ಹೊಸ ಬಂದರು ವಿಸ್ತರಣೆ ಮಾಡಬೇಕೆಂದು ಸರ್ಕಾರಕ್ಕೆ ಮೀನುಗಾರರು, ಬೋಟ್ ಮಾಲೀಕರು ಈಗ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಮಲ್ಪೆ ಮೀನುಗಾರಿಕಾ ಬಂದರಿಗೆ ಸ್ಥಳದ ಕೊರತೆ. ಮಳೆಗಾಲದಲ್ಲಿ ಬೋಟ್ಗಳನ್ನು ನಿಲ್ಲಿಸುವುದೇ ಕಷ್ಟ. ಕರಾವಳಿಯ ಹೆಮ್ಮೆ ಅಂತ ಕರೆಯೋ ಮಲ್ಪೆ ಬಂದರು ಮತ್ತೊಮ್ಮೆ ಸುದ್ದಿಯಾಗ್ತಿದೆ. ಮೀನುಗಾರರ ಜೀವನಾಡಿಯಾಗಿರುವ ಈ ಬಂದರು ಈಗ ಸ್ಥಳದ ಕೊರತೆ ಎಂಬ ದೊಡ್ಡ ಸಮಸ್ಯೆ ಎದುರಿಸುತ್ತಿದೆ. ಪ್ರತಿದಿನ ನೂರಾರು ಬೋಟ್ಗಳು, ಟ್ರಾಲರ್ಗಳು ಬಂದರಿಗೆ ಬರ್ತಾ ಇದ್ರು ಅವುಗಳನ್ನ ನಿಲ್ಲಿಸಲು ಸಾಕಷ್ಟು ಜಾಗ ಇಲ್ಲ ಅನ್ನೋದು ಮೀನುಗಾರರ ನೋವು. ಒಂದೆಡೆ ಸಮುದ್ರದಲ್ಲಿ ಮೀನುಗಾರಿಕೆ ಹೆಚ್ಚಾಗುತ್ತಿದೆ, ಮತ್ತೊಂದೆಡೆ ಬಂದರಿನ ವಿಸ್ತರಣೆ ವರ್ಷಗಳಿಂದ ಆಗದೇ ಇರುವುದೇ ಗೊಂದಲಮಯವಾಗಿದೆ. ಕೆಲವೊಮ್ಮೆ ಬೋಟ್ ನಿಲ್ಲಿಸಲು ಜಾಗ ಸಿಗದೆ ಮೀನುಗಾರರು ಗಂಟೆಗಟ್ಟಲೆ ಸಮುದ್ರದಲ್ಲೇ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಡೀಸೆಲ್ ವೆಚ್ಚ ಹೆಚ್ಚಾಗುತ್ತಿದೆ, ಸಮಯವೂ ವ್ಯರ್ಥವಾಗುತ್ತಿದೆ. ಪ್ರಮುಖವಾಗಿ ಮಳೆಗಾಲದಲ್ಲಿ ಗಾಳಿ ಹಾಗೂ ಅಲೆಗಳ ಅಬ್ಬರಕ್ಕೆ ಬೋಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಲಕ್ಷಾಂತರ ರೂಪಾಯಿ ನಷ್ಟವಾಗ್ತಿದೆ ಅಂತ ಮೀನುಗಾರರು ಅಳಲು ತೋಡಿಕೊಂಡ್ರು. ಉಡುಪಿಯ ಮಲ್ಪೆ ಬಂದರಿನ ಮೀನುಗಾರರ ಬೇಡಿಕೆ ಇರುವಂತದ್ದು ಇನ್ನೊಂದು ಹಂತದ ಬಂದರಿನ ನಿರ್ಮಾಣ ಮಾಡಿ ಕೊಡಬೇಕು ಅನ್ನೋಂಥ ಬೇಡಿಕೆ ಇರುವಂತದ್ದು. ಯಾಕಂದ್ರೆ ಆಳ ಸಮುದ್ರ ಮೀನುಗಾರಿಕೆಯಲ್ಲಿ ಈಗಾಗಲೇ 2000ಕ್ಕೂ ಅಧಿಕ ಬೋಟುಗಳು ತೊಡಗಿಸಿಕೊಂಡಿರುವಂಥದ್ದು. ಮಳೆಗಾಲ ಆರಂಭ ಆದಂತಹ ಸಂದರ್ಭದಲ್ಲಿ ಈ ಬೋಟುಗಳನ್ನ ನಿಲುಗಡೆ ಮಾಡಬೇಕು. ಈ ಬೋಟುಗಳನ್ನು ನಿಲುಗಡೆ ಮಾಡಬೇಕಾದ್ರೆ ಸಾಕಷ್ಟು ಸ್ಥಳಾವಕಾಶ ಕೂಡ ಬೇಕು. ಅದು ಕೂಡ ಅದಕ್ಕೆ ಸರಿಯಾದ ಒಂದು ಬಂದರು ಬೇಕು. ಆ ಬಂದರನ್ನ ನಿರ್ಮಾಣ ಮಾಡಿಕೊಡಿ, ಜಟ್ಟಿಯನ್ನ ನಿರ್ಮಾಣ ಮಾಡಿಕೊಡಿ ಅನ್ನುವಂಥ ಬೇಡಿಕೆಯನ್ನ ಹಲವು ವರ್ಷಗಳಿಂದ ಈ ಭಾಗದ ಮೀನುಗಾರರು ಮಾಡ್ತಾ ಇರುವಂತದ್ದು. ಇನ್ನು ಸ್ಥಳದ ಸಮಸ್ಯೆ ಬಗೆಹರಿಸಲು ಮೀನುಗಾರರ ಸಂಘ ಹಾಗೂ ಬೋಟ್ ಮಾಲೀಕರ ಸಂಘಟನೆಗಳು ಸರ್ಕಾರ, ಮೀನುಗಾರಿಕೆ ಇಲಾಖೆಗೆ ಮತ್ತು ಬಂದರು ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿವೆ. ಪಡುಕೆರೆ ಪ್ರದೇಶದಲ್ಲಿ ವಿಸ್ತಾರವಾದ ಜಾಗವಿದ್ದು ಅಲ್ಲಿ ಹೊಸ ಬಂದರು ನಿರ್ಮಾಣವಾದರೆ ಮಲ್ಪೆ ಬಂದರಿನ ಮೇಲಿನ ಒತ್ತಡ ಕಡಿಮೆಯಾಗುವುದರ ಜೊತೆಗೆ ಭವಿಷ್ಯದ ಮೀನುಗಾರಿಕಾ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂಬುದು ಮೀನುಗಾರರ ಬೇಡಿಕೆಯಾಗಿದೆ. ಒಟ್ನಲ್ಲಿ ಕರಾವಳಿಯ ಆರ್ಥಿಕ ಜೀವನಾಡಿಯಾಗಿರುವ ಮಲ್ಪೆ ಮೀನುಗಾರಿಕಾ ಬಂದರು ರಾಜ್ಯದ ಪ್ರಮುಖ ಆದಾಯ ಮೂಲಗಳಲ್ಲಿ ಒಂದಾಗಿದೆ. ಸಾವಿರಾರು ಮೀನುಗಾರರ ಕುಟುಂಬಗಳ ಬದುಕಿಗೆ ಆಸರಿಯಾಗಿರುವ ಈ ಬಂದರಿನ ಸ್ಥಳದ ಸಮಸ್ಯೆಯನ್ನ ಸರ್ಕಾರ ಕೂಡಲೇ ಬಗೆಹರಿಸಬೇಕಿದೆ. ಪಡುಕೆರೆ ಭಾಗದಲ್ಲಿ ಬಂದರು ವಿಸ್ತರಣೆ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತಾರೆ ಮೀನುಗಾರರ ಕುಟುಂಬಗಳು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮೀನುಗಾರಿಕಾ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಬಂದರಿಗೆ ಸ್ಥಳಾವಕಾಶ ಎದುರಾಗಿದೆ. 2000ಕ್ಕೂ ಅಧಿಕ ಮೀನುಗಾರಿಕಾ ಬೋಟ್ಗಳು ಕಾರ್ಯನಿರ್ವಹಿಸ್ತಾ ಇರುವ ಬಂದರಿನಲ್ಲಿ ಬೋಟ್ ನಿಲುಗಡೆಯೇ ದೊಡ್ಡ ಸಮಸ್ಯೆ ಆಗಿದೆ. ಹೊಸ ಬಂದರು ವಿಸ್ತರಣೆ ಮಾಡಬೇಕೆಂದು ಸರ್ಕಾರಕ್ಕೆ ಮೀನುಗಾರರು, ಬೋಟ್ ಮಾಲೀಕರು ಈಗ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಮಲ್ಪೆ ಮೀನುಗಾರಿಕಾ ಬಂದರಿಗೆ ಸ್ಥಳದ ಕೊರತೆ. ಮಳೆಗಾಲದಲ್ಲಿ ಬೋಟ್ಗಳನ್ನ ನಿಲ್ಲಿಸುವುದೇ ಕಷ್ಟ. ಕರಾವಳಿಯ ಹೆಮ್ಮೆ ಅಂತ ಕರೆಯೋ ಮಲ್ಪೆ ಬಂದರು ಮತ್ತೊಮ್ಮೆ ಸುದ್ದಿಯಾಗ್ತಿದೆ. ಮೀನುಗಾರರ ಜೀವನಾಡಿಯಾಗಿರುವ ಈ ಬಂದರು ಈಗ ಸ್ಥಳದ ಕೊರತೆ ಎಂಬ ದೊಡ್ಡ ಸಮಸ್ಯೆ ಎದುರಿಸುತ್ತಿದೆ. ಪ್ರತಿದಿನ ನೂರಾರು ಬೋಟ್ಗಳು, ಟ್ರಾಲರ್ಗಳು ಬಂದರಿಗೆ ಬರ್ತಾ ಇದ್ರು ಅವುಗಳನ್ನ ನಿಲ್ಲಿಸಲು ಸಾಕಷ್ಟು ಜಾಗ ಇಲ್ಲ ಅನ್ನೋದು ಮೀನುಗಾರರ ನೋವು. ಒಂದೆಡೆ ಸಮುದ್ರದಲ್ಲಿ ಮೀನುಗಾರಿಕೆ ಹೆಚ್ಚಾಗುತ್ತಿದೆ, ಮತ್ತೊಂದೆಡೆ ಬಂದರಿನ ವಿಸ್ತರಣೆ ವರ್ಷಗಳಿಂದ ಆಗದೇ ಇರುವುದೇ ಗೊಂದಲಮಯವಾಗಿದೆ. ಕೆಲವೊಮ್ಮೆ ಬೋಟ್ ನಿಲ್ಲಿಸಲು ಜಾಗ ಸಿಗದೆ ಮೀನುಗಾರರು ಗಂಟೆಗಟ್ಟಲೆ ಸಮುದ್ರದಲ್ಲೇ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಡೀಸೆಲ್ ವೆಚ್ಚ ಹೆಚ್ಚಾಗುತ್ತಿದೆ, ಸಮಯವೂ ವ್ಯರ್ಥವಾಗುತ್ತಿದೆ. ಪ್ರಮುಖವಾಗಿ ಮಳೆಗಾಲದಲ್ಲಿ ಗಾಳಿ ಹಾಗೂ ಅಲೆಗಳ ಅಬ್ಬರಕ್ಕೆ ಬೋಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಲಕ್ಷಾಂತರ ರೂಪಾಯಿ ನಷ್ಟವಾಗ್ತಿದೆ ಅಂತ ಮೀನುಗಾರರು ಅಳಲು ತೋಡಿಕೊಂಡ್ರು. ಉಡುಪಿಯ ಮಲ್ಪೆ ಬಂದರಿನ ಮೀನುಗಾರರ ಬೇಡಿಕೆ ಇರುವಂತದ್ದು ಇನ್ನೊಂದು ಹಂತದ ಬಂದರಿನ ನಿರ್ಮಾಣ ಮಾಡಿ ಕೊಡಬೇಕು ಅನ್ನೋಂಥ ಬೇಡಿಕೆ ಇರುವಂತದ್ದು. ಯಾಕಂದ್ರೆ
ಆಳ ಸಮುದ್ರ ಮೀನುಗಾರಿಕೆಯಲ್ಲಿ ಈಗಾಗಲೇ ಸಾವಿರಾರು 2,000ಕ್ಕೂ ಅಧಿಕ ಬೋಟುಗಳು ತೊಡಗಿಸಿಕೊಂಡಿರುವಂಥದ್ದು. ಮಳೆಗಾಲ ಆರಂಭ ಆದಂತಹ ಸಂದರ್ಭದಲ್ಲಿ ಈ ಬೋಟುಗಳನ್ನ ನಿಲುಗಡೆ ಮಾಡಬೇಕು. ಈ ಬೋಟುಗಳನ್ನು ನಿಲುಗಡೆ ಮಾಡಬೇಕಾದ್ರೆ ಸಾಕಷ್ಟು ಸ್ಥಳಾವಕಾಶ ಕೂಡ ಬೇಕು. ಅದು ಕೂಡ ಅದಕ್ಕೆ ಸರಿಯಾದ ಒಂದು ಬಂದರು ಬೇಕು. ಆ ಬಂದರನ್ನ ನಿರ್ಮಾಣ ಮಾಡಿಕೊಡಿ, ಜಟ್ಟಿಯನ್ನ ನಿರ್ಮಾಣ ಮಾಡಿಕೊಡಿ ಅನ್ನುವಂಥ ಬೇಡಿಕೆಯನ್ನ ಹಲವು ವರ್ಷಗಳಿಂದ ಈ ಭಾಗದ ಮೀನುಗಾರರು ಮಾಡ್ತಾ ಇರುವಂತದ್ದು. ಇನ್ನು ಸ್ಥಳದ ಸಮಸ್ಯೆ ಬಗೆಹರಿಸಲು ಮೀನುಗಾರರ ಸಂಘ ಹಾಗೂ ಬೋಟ್ ಮಾಲೀಕರ ಸಂಘಟನೆಗಳು ಸರ್ಕಾರ, ಮೀನುಗಾರಿಕೆ ಇಲಾಖೆಗೆ ಮತ್ತು ಬಂದರು ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿವೆ. ಪಡುಕೆರೆ ಪ್ರದೇಶದಲ್ಲಿ ವಿಸ್ತಾರವಾದ ಜಾಗವಿದ್ದು ಅಲ್ಲಿ ಹೊಸ ಬಂದರು ನಿರ್ಮಾಣವಾದರೆ ಮಲ್ಪೆ ಬಂದರಿನ ಮೇಲಿನ ಒತ್ತಡ ಕಡಿಮೆಯಾಗುವುದರ ಜೊತೆಗೆ ಭವಿಷ್ಯದ ಮೀನುಗಾರಿಕಾ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂಬುದು ಮೀನುಗಾರರ ಬೇಡಿಕೆಯಾಗಿದೆ. ಒಟ್ನಲ್ಲಿ ಕರಾವಳಿಯ ಆರ್ಥಿಕ ಜೀವನಾಡಿಯಾಗಿರುವ ಮಲ್ಪೆ ಮೀನುಗಾರಿಕಾ ಬಂದರು ರಾಜ್ಯದ ಪ್ರಮುಖ ಆದಾಯ ಮೂಲಗಳಲ್ಲಿ ಒಂದಾಗಿದೆ. ಸಾವಿರಾರು ಮೀನುಗಾರರ ಕುಟುಂಬಗಳ ಬದುಕಿಗೆ ಆಸರಿಯಾಗಿರುವ ಈ ಬಂದರಿನ ಸ್ಥಳದ ಸಮಸ್ಯೆಯನ್ನ ಸರ್ಕಾರ ಕೂಡಲೇ ಬಗೆಹರಿಸಬೇಕಿದೆ. ಪಡುಕೆರೆ ಭಾಗದಲ್ಲಿ ಬಂದರು ವಿಸ್ತರಣೆ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತಾರೆ ಮೀನುಗಾರರ ಕುಟುಂಬಗಳು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮೀನುಗಾರಿಕಾ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಬಂದರಿಗೆ ಸ್ಥಳಾವಕಾಶ ಎದುರಾಗಿದೆ. 2,000ಕ್ಕೂ ಅಧಿಕ ಮೀನುಗಾರಿಕಾ ಬೋಟ್ಗಳು ಕಾರ್ಯನಿರ್ವಹಿಸ್ತಾ ಇರುವ ಬಂದರಿನಲ್ಲಿ ಬೋಟ್ ನಿಲುಗಡೆಯೇ ದೊಡ್ಡ ಸಮಸ್ಯೆ ಆಗಿದೆ. ಹೊಸ ಬಂದರು ವಿಸ್ತರಣೆ ಮಾಡಬೇಕೆಂದು ಸರ್ಕಾರಕ್ಕೆ ಮೀನುಗಾರರು, ಬೋಟ್ ಮಾಲೀಕರು ಈಗ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಮಲ್ಪೆ ಮೀನುಗಾರಿಕಾ ಬಂದರಿಗೆ ಸ್ಥಳದ ಕೊರತೆ. ಮಳೆಗಾಲದಲ್ಲಿ ಬೋಟ್ಗಳನ್ನ ನಿಲ್ಲಿಸುವುದೇ ಕಷ್ಟ. ಕರಾವಳಿಯ ಹೆಮ್ಮೆ ಅಂತ ಕರೆಯೋ ಮಲ್ಪೆ ಬಂದರು ಮತ್ತೊಮ್ಮೆ ಸುದ್ದಿಯಾಗ್ತಿದೆ. ಮೀನುಗಾರರ ಜೀವನಾಡಿಯಾಗಿರುವ ಈ ಬಂದರು ಈಗ ಸ್ಥಳದ ಕೊರತೆ ಎಂಬ ದೊಡ್ಡ ಸಮಸ್ಯೆ ಎದುರಿಸುತ್ತಿದೆ. ಪ್ರತಿದಿನ ನೂರಾರು ಬೋಟ್ಗಳು, ಟ್ರಾಲರ್ಗಳು ಬಂದರಿಗೆ ಬರ್ತಾ ಇದ್ರು ಅವುಗಳನ್ನ ನಿಲ್ಲಿಸಲು ಸಾಕಷ್ಟು ಜಾಗ ಇಲ್ಲ ಅನ್ನೋದು ಮೀನುಗಾರರ ನೋವು. ಒಂದೆಡೆ ಸಮುದ್ರದಲ್ಲಿ ಮೀನುಗಾರಿಕೆ ಹೆಚ್ಚಾಗುತ್ತಿದೆ, ಮತ್ತೊಂದೆಡೆ ಬಂದರಿನ ವಿಸ್ತರಣೆ ವರ್ಷಗಳಿಂದ ಆಗದೇ ಇರುವುದೇ ಗೊಂದಲಮಯವಾಗಿದೆ. ಕೆಲವೊಮ್ಮೆ ಬೋಟ್ ನಿಲ್ಲಿಸಲು ಜಾಗ ಸಿಗದೆ ಮೀನುಗಾರರು ಗಂಟೆಗಟ್ಟಲೆ ಸಮುದ್ರದಲ್ಲೇ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಡೀಸೆಲ್ ವೆಚ್ಚ ಹೆಚ್ಚಾಗುತ್ತಿದೆ, ಸಮಯವೂ ವ್ಯರ್ಥವಾಗುತ್ತಿದೆ. ಪ್ರಮುಖವಾಗಿ ಮಳೆಗಾಲದಲ್ಲಿ ಗಾಳಿ ಹಾಗೂ ಅಲೆಗಳ ಅಬ್ಬರಕ್ಕೆ ಬೋಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಲಕ್ಷಾಂತರ ರೂಪಾಯಿ ನಷ್ಟವಾಗ್ತಿದೆ ಅಂತ ಮೀನುಗಾರರು ಅಳಲು ತೋಡಿಕೊಂಡ್ರು. ಉಡುಪಿಯ ಮಲ್ಪೆ ಬಂದರಿನ ಮೀನುಗಾರರ ಬೇಡಿಕೆ ಇರುವಂತದ್ದು ಇನ್ನೊಂದು ಹಂತದ ಬಂದರಿನ ನಿರ್ಮಾಣ ಮಾಡಿ ಕೊಡಬೇಕು ಅನ್ನೋಂಥ ಬೇಡಿಕೆ ಇರುವಂತದ್ದು. ಯಾಕಂದ್ರೆ ಆಳ ಸಮುದ್ರ ಮೀನುಗಾರಿಕೆಯಲ್ಲಿ ಈಗಾಗಲೇ ಸಾವಿರಾರು 2,000ಕ್ಕೂ ಅಧಿಕ ಬೋಟುಗಳು ತೊಡಗಿಸಿಕೊಂಡಿರುವಂಥದ್ದು. ಮಳೆಗಾಲ ಆರಂಭ ಆದಂತಹ ಸಂದರ್ಭದಲ್ಲಿ ಈ ಬೋಟುಗಳನ್ನ ನಿಲುಗಡೆ ಮಾಡಬೇಕು. ಈ ಬೋಟುಗಳನ್ನು ನಿಲುಗಡೆ ಮಾಡಬೇಕಾದ್ರೆ ಸಾಕಷ್ಟು ಸ್ಥಳಾವಕಾಶ ಕೂಡ ಬೇಕು. ಅದು ಕೂಡ ಅದಕ್ಕೆ ಸರಿಯಾದ ಒಂದು ಬಂದರು ಬೇಕು. ಆ ಬಂದರನ್ನ ನಿರ್ಮಾಣ ಮಾಡಿಕೊಡಿ, ಜಟ್ಟಿಯನ್ನ ನಿರ್ಮಾಣ ಮಾಡಿಕೊಡಿ ಅನ್ನುವಂಥ ಬೇಡಿಕೆಯನ್ನ ಹಲವು ವರ್ಷಗಳಿಂದ ಈ ಭಾಗದ ಮೀನುಗಾರರು ಮಾಡ್ತಾ ಇರುವಂತದ್ದು. ಇನ್ನು ಸ್ಥಳದ ಸಮಸ್ಯೆ ಬಗೆಹರಿಸಲು ಮೀನುಗಾರರ ಸಂಘ ಹಾಗೂ ಬೋಟ್ ಮಾಲೀಕರ ಸಂಘಟನೆಗಳು ಸರ್ಕಾರ, ಮೀನುಗಾರಿಕೆ ಇಲಾಖೆಗೆ ಮತ್ತು ಬಂದರು ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿವೆ. ಪಡುಕೆರೆ ಪ್ರದೇಶದಲ್ಲಿ ವಿಸ್ತಾರವಾದ ಜಾಗವಿದ್ದು ಅಲ್ಲಿ ಹೊಸ ಬಂದರು ನಿರ್ಮಾಣವಾದರೆ ಮಲ್ಪೆ ಬಂದರಿನ ಮೇಲಿನ ಒತ್ತಡ ಕಡಿಮೆಯಾಗುವುದರ ಜೊತೆಗೆ ಭವಿಷ್ಯದ ಮೀನುಗಾರಿಕಾ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂಬುದು ಮೀನುಗಾರರ ಬೇಡಿಕೆಯಾಗಿದೆ. ಒಟ್ನಲ್ಲಿ ಕರಾವಳಿಯ ಆರ್ಥಿಕ ಜೀವನಾಡಿಯಾಗಿರುವ ಮಲ್ಪೆ ಮೀನುಗಾರಿಕಾ ಬಂದರು ರಾಜ್ಯದ ಪ್ರಮುಖ ಆದಾಯ ಮೂಲಗಳಲ್ಲಿ ಒಂದಾಗಿದೆ. ಸಾವಿರಾರು ಮೀನುಗಾರರ ಕುಟುಂಬಗಳ ಬದುಕಿಗೆ ಆಸರಿಯಾಗಿರುವ ಈ ಬಂದರಿನ ಸ್ಥಳದ ಸಮಸ್ಯೆಯನ್ನ ಸರ್ಕಾರ ಕೂಡಲೇ ಬಗೆಹರಿಸಬೇಕಿದೆ. ಪಡುಕೆರೆ ಭಾಗದಲ್ಲಿ ಬಂದರು ವಿಸ್ತರಣೆ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತಾರೆ ಮೀನುಗಾರರ ಕುಟುಂಬಗಳು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.